ನಾವು ಬುದ್ಧ ಭಿಕ್ಷೆ ಕೇಳಿದಂಗೆ ಕೇಳಬೇಕು. ಬುದ್ಧ ಬೌಲ್ ಇಟ್ಕೊಂಡು ಭಿಕ್ಷೆ ಕೇಳಕ್ಕೆ ಹೋದಾಗೆ ಅವನಿಗೆ ಅವನ ಊಟ ಬೇಕಿರಲಿಲ್ಲ. ಅವನಿಗೆ ಚಾರಿಟಿ ಅಂದರೆ ಏನು ಅಂತ ಹೇಳ್ಕೊಡ್ಬೇಕಾಗಿತ್ತು ಪ್ರಪಂಚಕ್ಕೆ. ಬರೀ ಹಣ ಕೊಡೋದು ಚಾರಿಟಿ ಅಲ್ಲ, ಆ ಗಿವಿಂಗ್ ಏನಿದೆ ಅದು ರೆಸ್ಪೆಕ್ಟ್ನ ಕೊಡಬೇಕು. ನಾವು ಕೊಡೋದ್ರಲ್ಲಿ ನೀ ಕೊಟ್ಟಿದ್ದು ಊಟ ಮುಖ್ಯ ಅಲ್ಲ, ರೆಸ್ಪೆಕ್ಟಿಂದ ಕೊಡ್ತೀಯಲ್ಲ, ಆ ರೆಸ್ಪೆಕ್ಟ್ ಇನ್ ಗಿವಿಂಗ್ ಈಸ್ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಹಸುವು ಆದರೆ ನಾನು ಒಂದು ಬೌಲ್ ಊಟ ನನಗಲ್ಲ, ನೂರಾರು ಜನ ಹಸ್ಕೊಂಡಿದ್ದಾರಲ್ಲ ಅವರಿಗೋಸ್ಕರ ನಾನು ಬೇಡ್ತಾ ಇದ್ದೀನಿ. ನಾನು ಒಂದೊಂದು ಸತಿ ಹೇಳ್ತಾ ಇರ್ತೀನಿ, ನಾವು ತುಲಾಭಾರ ಮಾಡಿದ್ರೆ ಗುಡ್ಡದಲ್ಲಿ ಬರೀ 4 ಜನ ಊಟ ಮಾಡೋದು ಅಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡಲ್ಲ, ನಮ್ಮ ದೇಹದ ಭಾರ ಎಷ್ಟು ಅಷ್ಟು ನಾವು ದವಸ ಧಾನ್ಯಗಳನ್ನು ನಾವು ಕೊಟ್ಟರೆ, ಅಕ್ಕಿ ಇರ್ಬೋದು, ನವಧಾನ್ಯ, ಇದು ಎಷ್ಟು ಋಣ ತೀರಬೇಕು. ಇಲ್ಲಿ ಜ್ಞಾನ ನಡೀತಾ ಇರೋದ್ರಿಂದ, ಜ್ಞಾನ ದಾಹದಲ್ಲಿ ಜನ ಬಂದು ಜ್ಞಾನ ತಗೊಳ್ಳೋದ್ರಿಂದ, ಇದು ಋಷಿ ಪರಂಪರೆಗೆ, ಗುರು ಪರಂಪರೆಗೆ ನೀನು ಕೊಡ್ತಾ ಇದೆಯಾ, ಋಣ ತೀರಿಸ್ತಾ ಇದೆಯಾ. ದೇವಋಣ, ಋಷಿ ಋಣ, ಪೂಜೆ ಮಾಡಿಸೋದ್ರಿಂದ, ಹೋಮ ಮಾಡಿಸೋದ್ರಿಂದ, ಅನ್ನದಾನ ಮಾಡ್ತಾ ಇದೆಯಾ ನೀನು, ಅದೆಲ್ಲ ದೇವಋಣ, ಋಷಿ ಋಣ. ನಿನ್ನ ಪಿತೃಗಳ ಋಣ. ಎಷ್ಟೋ ಜನಕ್ಕೆ ಊಟ ಇಲ್ಲದೆ ಇರೋ ಪಿತೃಗಳಿಗೆ ಊಟ, ಪಿತೃಋಣ, ಎಲ್ಲ ಋಣನೂ ನೀನು ತೀರಿಸ್ತಾ ಇದೆಯಾ. ಮನುಷ್ಯ ಋಣ ತೀರಿಸ್ತಾ ಇದೆಯಾ. ಎಲ್ಲ ನಮ್ಮ ದೇಹದಲ್ಲಿ ಸೇರಿಕೊಂಡ್ರು, ಎಲ್ಲ ಕಾಯಿಲೆ ರೂಪದಲ್ಲಿ ಎಲ್ಲ ಬಂದು ಸೇರಿಕೊಂಡಿರುತ್ತಲ್ಲ, ಈ ದೋಷಗಳೆಲ್ಲ ಪರಿಹಾರ ಆಗೋಕ್ಕೆ ನಾವು ಮಾಡ್ತೀವಿ. ಅದಕ್ಕೆ ಹೇಳೋದು, ನಾನು ಊಟ ಮಾಡ್ತಾಯಿದ್ದರೆ ಎಷ್ಟು ಜನ ಹಸ್ಕೊಂಡಿರೋರು ಹೊಟ್ಟೆ ತುಂಬಲಿ, ಹೇಗಾದರೂ ಅವ್ರಿಗೆ ಇವತ್ತಿನ ಊಟ ಆಗಲಿ ಅನ್ನೋ ಭಾವನೆಯಲ್ಲಿ ತಿನ್ನೋದಿದೆಯಲ್ಲ, ಇದು ಬುದ್ಧನ ಒಂದು ಎಂಟಿ ಬೌಲ್ ಕಥೆನಲ್ಲಿ ಅದು ಗೊತ್ತಾಗುತ್ತೆ. ಹೇಗೆ ಅವನು ಖಾಲಿ ಬೌಲ್ ಇಟ್ಕೊಂಡು ಹೋಗಿ ಯಾರೋ ಒಬ್ಬ ಅವನು ಅದರಲ್ಲಿ ಏನೋ ಒಂದು ಹಾಕಿ ದುಡ್ಡು ತಗೋ, ನೀನು ಊಟ ಮಾಡ್ಕೊಂಡು ಹೋಗಿ, ನಿನಗಿಷ್ಟೇ ತಾನೇ ಬೇಕು. ಇಲ್ಲ, ಅವನು ಬೇಡ್ತಾ ಇರೋದು ಇಡೀ ವಿಶ್ವಕ್ಕಾಗಿ, ಪ್ರಪಂಚದ ಎಲ್ಲ ಕೀಟಗಳು, ಜೀವರಾಶಿಗಳಿಗೆ ಹೊಟ್ಟೆ ತುಂಬಬೇಕು ಅಂತ ಅವನು ಭಿಕ್ಷೆ ಕೇಳ್ತಾನೆ. ಹೀಗೆ ತುಂಬ ಅರ್ಥ ಇರುತ್ತೆ. ಬರೀ ಅಷ್ಟನ್ನೇ ನೋಡಬಾರ್ದು. ಭಿಕ್ಷೆ ಅಂದರೆ ಭಿಕ್ಷೆ ಅಲ್ಲ, ಅದು ಬೇರೆ ಏನೋ ಒಂದು ಅರ್ಥ ಇರುತ್ತೆ. ಯಾರು ಎನ್ಲೈಟನ್ ಪೀಪಲ್, ವಾಟ್ ಎವರ್ ದೇ ಡೂ, ದೇ ಸಮ್ ಸಿಂಬಾಲಿಕ್ ಆಫ್ ಸೋ ಮೆನಿ ಥಿಂಗ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಇರೋದು.